ಸ್ವಾಮಿ ಕೊರಗಜ್ಜ. ಓಂ ನಮ ಭಗವತಿ ವಾಸುದೇವಾಯ. ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನುಂಟು, ಅವರ ಭಾವನೆಗಳೇನು ಅಂತ ನೋಡುವ. ಪ್ರಾರ್ಥನೆ ಮಾಡಿ ಅವರ ಹೆಸರನ್ನು 3 ಸಲ ಹೇಳ್ಬಿಟ್ಟು ಪಾಸಿಟಿವ್ ಆಗಿರಿ, ಕಣ್ಣೀರು ಹಾಕಬೇಡಿ. ಯಾರಿಗಾದ್ರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಪರ್ಸ್ನಲ್ ರೀಡಿಂಗಿಗೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಹಾಗೆಯೇ ಯಾರಿಗಾದ್ರೂ ರೋಸ್ ಕ್ರಾಸ್ ಬ್ರಾಸ್ಲೆಟ್ ಬೇಕು ಅಂದರೆ ಹೇಳಿ. ಸೊ ಅದು ನಿಮ್ಮ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಪದೇ ಪದೇ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗ್ತಾ ಉಂಟು, ಅಥವಾ ಒಂದು ಆನ್ ಆ್ಯಂಡ್ ಆಫ್ ಸಿಚುವೇಶನ್, ಒಮ್ಮೆ ಸರಿ ಇದ್ರೆ ಇನ್ನೊಮ್ಮೆ ಸರಿ ಇರಲ್ಲ. ಸೊ ಏನಾಗ್ತಾ ಉಂಟಂತ ಗೊತ್ತಾಗ್ತಾ ಇಲ್ಲ ಅಂದರೆ ಇದು ನಿಮಗೆ ಒಂದು ಪಾಸಿಟಿವ್ ವೈಬ್ರೇಷನ್ ಎನರ್ಜಿ ಕೊಡುತ್ತೆ. ಎನರ್ಜಿ ಪಾಸ್ ಮಾಡಿ ಕೊಡ್ತೇನೆ. ಯಾರಿಗಾದ್ರೂ ಬೇಕಿದ್ರೆ ಕಮೆಂಟಲ್ಲಿ ಹೇಳಿ. ಪ್ರಾರ್ಥನೆ ಮಾಡಿ ನಿಮ್ಮ ವ್ಯಕ್ತಿಯ ಹೆಸರನ್ನು 3 ಸಲ ಹೇಳಿಬಿಟ್ಟು ಪಾಸಿಟಿವ್ ಆಗಿರಿ. ಇಲ್ಲಿ ಏನಂದರೆ ಇವಾಗ ಅವರು ಸ್ವಲ್ಪ ಅವರ ಲೈಫಿಗೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಏನೋ ಲೈಫಲ್ಲಿ ಏನೋ ಒಂದು ಏಮ್ ಇಟ್ಕೊಂಡಿದ್ದಾರೆ. ಸೊ ಅದರ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. ಇಲ್ಲಿ ನೀವು ಅಂದ್ಕೊಳ್ಬೋದು ನನ್ನ ವ್ಯಕ್ತಿ ಮುಂಚೆ ಇದ್ದ ಥರ ಇಲ್ಲ, ಪ್ರೀತಿ ಕಡಿಮೆ ಆಗಿದೆ ಅಂತ. ಆಗಲ್ಲ. ಇಲ್ಲಿ ಅವರ ಲೈಫಲ್ಲಿ ತುಂಬ ಸಮಸ್ಯೆಗಳುಂಟು, ಅಥವಾ ಸ್ಟಕ್ ಎನರ್ಜಿ. ಅವ್ರು ಅಂದ್ಕೊಂಡಿದ್ದು ಏನು ಕೂಡ ಆಗ್ತಾ ಇಲ್ಲ. ತುಂಬ ಕೆಲಸ ಮಾಡ್ತಾ ಇದ್ದಾರೆ, ಆದರೆ ಅವ್ರಿಗೆ ಎಲ್ಲೂ ಕೂಡ ಸಕ್ಸಸ್ ಸಿಗದೇ ಇರ್ಬೋದು. ಆದರೆ ನೀವು ಅವರ ಲೈಫಿಗೆ ಎಂಟ್ರಿ ಕೊಟ್ಟ ನಂತರ ಅವರ ಲೈಫ್ ಚೇಂಜ್ ಆಗಿದೆ. ಅವರು ನಿಮ್ಮ ಜೊತೆ ಅವರ ನೋವನ್ನು ಯಾವುದನ್ನು ಕೂಡ ಶೇರ್ ಮಾಡದೇ ಇರಬಹುದು, ಅಥವಾ ಅವರು ಒಂದು ರೀತಿಗೆ ಚೆನ್ನಾಗಿರೋ ಥರ ನಿಮಗೆ ಅನಿಸಿರಬಹುದು. ಅತಿಯಾದ ಮಾತು ಕೂಡ ಇಲ್ಲ ಅವರಲ್ಲಿ. ಸದಾ ಕೂಲಾಗಿರ್ತಾರೆ, ಅಥವಾ ಏನೋ ಆಲೋಚನೆ ಮಾಡುವ ಥರ ವ್ಯಕ್ತಿ. ಅದು ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು. ಸೊ ಮುಂದೆ ಹೆಜ್ಜೆ ಇಡ್ಲಿಕ್ಕೂ ಆಗ್ತಾ ಇಲ್ಲ ಅವರಿಗೆ. ಯಾವುದೇ ಒಂದು ಡಿಸಿಷನ್ ತಗೊಳ್ಲಿಕ್ಕೂ ಕರೆಕ್ಟ್ ಆಗ್ತಾ ಇಲ್ಲ. ಭಯ, ಆತಂಕ, ಒತ್ತಡ, ಅಥವಾ ಎಲ್ಲಿ ನಾನು ಫೇಲ್ಯೂರ್ ಆಗ್ತೇನೋ, ಸೋತ್ಬಿಡ್ತೇನೋ ಅನ್ನುವ ಭಯ, ಆತಂಕ ಎಲ್ಲನೂ ಪದೇ ಪದೇ ಕಾಡ್ತಾ ಉಂಟು ಅವರಿಗೆ. ಇಲ್ಲಿ ನಿಮ್ಮ ಮನಸ್ಥಿತಿ ಕೂಡ ಸರಿ ಇಲ್ಲ. ನೀವು ಕೂಡ ಅಂದ್ಕೊಂಡಿದ್ದು ಏನೂ ಆಗ್ತಾ ಇಲ್ಲ. ಹೌದಲ್ವಾ ಹೇಳಿ? ನಿಮಗೆ ನಿಮ್ಮ ಹುಡುಗ ಅಥವಾ ಹುಡುಗಿಯದ್ದೇ ಆಲೋಚನೆ. ಬಟ್ ಅಲ್ಲಿ ಅವರಿಗೆ ನೋ ಕಾಂಟೆಂಟಲ್ಲಿದ್ದಾರೆ. ಕರೆಕ್ಟ್ ಮಾತನಾಡ್ತಾ ಇಲ್ಲ, ಮೀಟ್ ಆಗ್ತಾ ಇಲ್ಲ. ಅವ್ರಿಗೆ ನನ್ನ ಮೇಲೆ ಪ್ರೀತಿಯೇ ಇಲ್ಲ, ಚೇಂಜ್ ಆಗಿದ್ದಾರೆ. ಯಾಕೆ? ಇದೇ ಕಾರಣ. ಸೊ ಲೈಫಲ್ಲಿ ವ್ಯಕ್ತಿಗೆ ಟೆನ್ಷನ್ಗಳು ಹೆಚ್ಚಾದಾಗ ಆ ವ್ಯಕ್ತಿಗೆ ಏನೂ ಬೇಡ ಅಂತ ಅನಿಸುತ್ತೆ. ಅದೇ ನಿಮ್ಮ ಹುಡುಗ ಅಥವಾ ಹುಡುಗಿ ಲೈಫಲ್ಲಿ ಆಗ್ತಾ ಇರೋದು. ಹಾಗಾದರೆ ನಾನಂದರೆ ಇಷ್ಟ ಇಲ್ವಾ? ಮತ್ತೇನಕ್ಕೆ ಪ್ರೀತಿ ಮಾಡಿದ್ದು? ನಿಮ್ಮದು ಕಾರಣ. ನೀವು ಕೇಳ್ಬೋದು, ನಿಮ್ಮದು ಪ್ರಶ್ನೆ ಇದು. ಆದರೆ ನೋಡಿ, ಅವ್ರು ಆ ಥರ ಇಲ್ಲ. ಅವರ ಮನಸ್ಸಿನಲ್ಲಿ ಇವಾಗಲೂ ನೀವಿದ್ದೀರಾ, ನಿಮ್ಮನ್ನು ಪ್ರೀತಿಸ್ತಾರೆ. ಬಟ್ ಅವರಿಗೆ ಟೆನ್ಷನ್. ಎಲ್ಲನೂ ಇವತ್ತೆಲ್ಲ ನಾಳೆ ಸರಿ ಹೋಗುತ್ತೆ. ನಾನು ನನ್ನ ಪ್ರೇಮಿಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ನನ್ನ ಹುಡುಗಿಯನ್ನು ಚೆನ್ನಾಗಿ ನೋಡಬೇಕು, ನನ್ನ ಹುಡುಗನನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ಮನೆಯವರನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಸೊ ನಾವೊಂದು ಸೊಸೈಟಿಯಲ್ಲಿ ಒಂದು ಐಫೈ ಲೈಫ್ ಲೀಡ್ ಮಾಡಬೇಕು. ಐಫೈ ಇಲ್ಲ ಅಂದ್ರೂ ಒಂದು ರೇಂಜಲ್ಲಿ ನಮ್ಮ ಆಸೆ, ಕನಸು, ಏನು ನನ್ನ ಹುಡುಗನ ಕನಸುಂಟು, ಏನು ನನ್ನ ಹುಡುಗಿಯ ಕನಸುಂಟು, ಅದರ ಥರ ಲೈಫ್ ಲೀಡ್ ಮಾಡಬೇಕು. ಸೊ ನಮ್ಮ ಪ್ರೀತಿಗೆ ಯಾರಿಂದಲೂ ಪ್ರಾಬ್ಲಮ್ ಆಗಬಾರ್ದು. ಇಲ್ಲಿ ಕೆಲವರಿಗೆ ಥರ್ಡ್ ಪಾರ್ಟಿ ಎನರ್ಜಿ ಉಂಟು. ಅದು ಫ್ಯಾಮಿಲಿ ರಿಲೇಟೆಡ್ ಆಗಿ, ಅಥವಾ ಬೇರೆ ಹುಡುಗ ಅಥವಾ ಬೇರೆ ಹುಡುಗಿ ಅಥವಾ ಬೇರೆ ಹೆಂಗಸು ಅಥವಾ ಗಂಡಸಿನ ಕಡೆಯಿಂದ ಸಮಸ್ಯೆ ಆಗಿದೆ. ಕೆಲವರಿಗೆ, ಎಲ್ಲರಿಗೂ ಅಲ್ಲ. ಇದು ಜನರಲ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ನೀವು ಕಮೆಂಟಲ್ಲಿ ಹೇಳಿ. ಅದು ನಿಮ್ಮದೇ ಆಗಿರುತ್ತೆ. ಅದಕ್ಕೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ಒಂದು ಕ್ಲಿಯರಾಗಿ ಹೇಳಬೇಕು ಅಂದರೆ, ಅವ್ರು ನಿಮ್ಮನ್ನು ಈಗಲೂ ಪ್ರೀತಿಸ್ತಾರೆ, ಮುಂದೇನೂ ಪ್ರೀತಿಸ್ತಾ ಇರ್ತಾರೆ. ಬಟ್ ಅವರು ಸರಿಯಾಗಿ ಮಾತನಾಡ್ತಾ ಇಲ್ಲ. ಅಂದರೆ ತುಂಬ ಫಿನಾನ್ಷಿಯಲ್ ಆಗಿ ಕೂಡ ಓಕೆ ಇಲ್ಲ ನಿಮ್ಮ ವ್ಯಕ್ತಿ. ಸೊ ಅದು ಒಂದು ಸಮಸ್ಯೆ ಕಾಣ್ತಾ ಉಂಟು. ಅವರು ಅಂದ್ಕೊಂಡಿರ್ತಾರ ಏನೂ ಆಗಿಲ್ಲ. ಮೊದಲು ತುಂಬ ಪ್ರೀತಿ ಮಾಡ್ತಾಯಿದ್ರು, ಬಟ್ ಇತ್ತೀಚೆಗೆ ಚೇಂಜ್ ಆಗಿದ್ದಾರೆ. ಸೊ ಇದೆಲ್ಲನೂ ರೀಸನ್. ಅವರ ಲೈಫಲ್ಲಿ ತುಂಬ ಪದೇ ಪದೇ ಹಿಂಸೆ ನೀಡ್ತಾ ಉಂಟು. ಎಲ್ಲರ ಥರ ನಾನು ಇರಲಿಕ್ಕಾಗಲ್ಲ, ನನ್ನದೇ ಒಂದು ಅಂದರೆ ಅವರದ್ದೇ ಒಂದು ತಲೆಯಲ್ಲಿ ಆಲೋಚನೆ ಉಂಟು. ನಾವು ಹೀಗೆ ಲೈಫ್ ಲೀಡ್ ಮಾಡಬೇಕು, ಆ ಥರ ಇರಬೇಕು. ಅವ್ರು ಹೇಳಿರ್ಬೋದು ನಿಮ್ಮ ಜೊತೆ. ಸೊ ಅದೆಲ್ಲ ಕಾರಣದಿಂದಾಗಿ ಇವಾಗ ಸ್ವಲ್ಪ ಸಮಸ್ಯೆ ಆಗ್ತಾ ಉಂಟು. ಬಟ್ ಇದು ಸಿಚುವೇಶನ್ ಹೀಗೆ ಇರಲ್ಲ. ಸೊ ಇದು 100% ಒಂದು ಚೇಂಜಸ್ ಬರುತ್ತೆ. ಇಲ್ಲಿ ನೀವು ಆದಷ್ಟು ಪಾಸಿಟಿವ್ ಆಗಿರಬೇಕು. ಕಣ್ಣೀರು ಹಾಕುವುದಲ್ಲ, ದುಃಖ ಪಡುವುದಲ್ಲ. ಮತ್ತು ಇಲ್ಲಿ ನೀವು ಅಂದರೆ ಅವ್ರು ಚೇಂಜ್ ಆಗಿದ್ದಾರೆ ಅಂತ ನೀವು ಕಣ್ಣೀರು ಹಾಕೋದು, ದುಃಖ ಪಡೋದು, ಅದೇ ಆಲೋಚನೆಯಲ್ಲಿರೋದು. ಸೊ ನೆಗೆಟಿವ್ ಎನರ್ಜಿಯನ್ನು ನೀವಾಗೆ ಆಕರ್ಷಣೆ ಮಾಡ್ಕೊಳ್ತೀರಾ. ಹಾಗಾಗಿ ಆದಷ್ಟು ತಾಳ್ಮೆಯಿಂದಿರಿ. ಎಲ್ಲನೂ ಒಳ್ಳೆಯದಾಗುತ್ತೆ, ಎಲ್ಲನೂ ಸರಿ ಹೋಗುತ್ತೆ ಅಂತ. ಸೊ ಯಾರಿಗಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಹೇಳಿ. ಹಾಗೆಯೇ ಯಾರಿಗಾದರೂ ಜಾಯಿನ್ ಬಟನ್ ಜಾಯ್ನ್ ಆಗಲಿಕ್ಕೆ ಇದ್ದರೆ ಜಾಯ್ನ್ ಆಗ್ಬೋದು. ಅಲ್ಲಿ ಕೆಲವೊಂದು ಮಂತ್ರಗಳನ್ನು ಹೇಳಿಕೊಟ್ಟಿದ್ದೇನೆ, ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ. ಸೊ ಏನೇ ಒಂದು ವಿಷಯ ಇದ್ರೂ ಶೇರ್ ಮಾಡ್ಬೋದು. ಏನೇ ನೀವು ಶೇರ್ ಮಾಡಿದ್ರು ಸೊ ಅದು ಹೈಡ್ ಆಗಿರುತ್ತೆ ನನಗೆ ಮತ್ತು ನಿಮಗೆ ಮಾತ್ರ. ಸೊ ಹಣಕಾಸಿಗೆ ಸಂಬಂಧಿಸಿದ ಬಿಸ್ನೆಸ್ ರಿಲೇಟೆಡ್, ಜಾಬ್ ರಿಲೇಟೆಡ್, ಅಥವಾ ಕೋರ್ಟಿನಲ್ಲಿರುವಂಥ ಕೇಸ್ ಇರ್ಬೋದು.
ನಿಮ್ಮ ಹುಡುಗಿ ಅಥವಾ ಹುಡುಗನ ಕಡೆಯಿಂದ ಸಮಸ್ಯೆ ಆಗ್ತಾ ಉಂಟು, ಮುಂಚಿನ ಥರ ಇಲ್ಲ, ಅವರು ಚೇಂಜ್ ಆಗಿದ್ದಾರೆ, ಅಥವಾ ನನಗೆ ಅವರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋದಿರ್ಬೋದು. ಏನೇ ಒಂದು ವಿಷಯ ಇದ್ರೂ ನೀವು ನನ್ನ ಜೊತೆ ಹೇಳ್ಬೋದು. ನನ್ನನ್ನು ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ, ಹೆಸಿಟೇಟ್ ಮಾಡಬೇಡಿ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಹೇಳಿ, ಅದಕ್ಕೆ ಅಮೌಂಟ್ ಪೇ ಮಾಡಬೇಕು. ಪರ್ಸ್ನಲ್ ಪ್ರಾರ್ಥನೆ ಫ್ರೀ. ಸೊ ಏನೇ ಒಂದು ನಿಮ್ಮದು ಸಮಸ್ಯೆ ಇರ್ಬೋದು, ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ. ಯಾರಿಗಾದ್ರೂ ಜಾಯಿನ್ ಆಗಲಿಕ್ಕಿದ್ರೆ ಜಾಯಿನ್ ಆಗ್ಬೋದು. ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಆದಷ್ಟು ತಾಳ್ಮೆಯಿಂದಿರಿ. ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ. ನೀವು ಬಯಸಿದಂತಹ ಜೀವನ ನಿಮಗೆ ಸಿಗುವಂತಾಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಖುಷಿಯಾಗಿರಿ.